ಗರಿಗೆದರಿದ ರಾಜ್ಯಸಭೆ ಚುನಾವಣೆ. ಕಮಲದಳ ಕುದುರೆ ವ್ಯಾಪಾರ ಬಲು ಜೋರು. ಹೇಗಿದೆ ಕಾಂಗ್ರೆಸ್ನ ಕೌಂಟರ್ ರಣತಂತ್ರ? ಫೆಬ್ರವರಿ 27 ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ನಡೆಯುವ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಕಾಂಗ್ರೆಸ್ನ 3 ಮತ್ತು ಕಮಲದಳದ ಓರ್ವ ಅಭ್ಯರ್ಥಿ ಅನಾಯಾಸವಾಗಿ ಗೆದ್ದು ಹೋಗ್ತಾರೆ. ಆದ್ರೆ ಜೆಡಿಎಸ್ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಅಕ್ಕಡಕ್ಕಿಳಿಸಿ ಕಹಾನಿ ಮೇಜರ್ ಟ್ವಿಸ್ಟ್ ಕೊಟ್ಟಿದೆ. ಹಾಗಾದ್ರೆ ಏನಿದು ರಾಜ್ಯಸಭೆ ಚುನಾವಣೆಯ ನಂಬರ್ ಗೇಮ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದೇ ಫೆಬ್ರವರಿ 27ರಂದು ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಯ 4 ಖಾಲಿ ಸ್ಥಾನಗಳಿಗೆ ಚುನಾವಣೆ ಏರ್ಪಟ್ಟಿದೆ. ಕಾಂಗ್ರೆಸ್ನಿಂದ ಅಜಯ್ ಮೇಕನ್, ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್, ಜಿವಿ ಚಂದ್ರಶೇಖರ್ ಮತ್ತು ಬಿಜೆಪಿಯಿಂದ ನಾರಾಯಣ್ ಸಾಬ್ ಬಂಡ ಕಣದಲ್ಲಿದ್ದಾರೆ. ಇಷ್ಟೇ ಆಗಿದ್ರೆ ಸದ್ಯ ರಾಜ್ಯಸಭಾ ಚುನಾವಣೆಯಲ್ಲಿ ಜಿದ್ದಾಜಿದ್ದಿ ಏರ್ಪಡುತ್ತಿರಲಿಲ್ಲ. ಆದ್ರೆ ಜೆಡಿಎಸ್ ತನ್ನ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದೆ. ಹೀಗಾಗಿ ಕಾಂಗ್ರೆಸ್ಗೆ ಅನಾಯಾಸವಾಗಿ ಸಿಗೋ 3 ಸೀಟುಗಳಲ್ಲಿ ಒಂದು ಸೀಟನ್ನು ಅಡ್ಡ ಮತದಾನದ ಮೂಲಕ ಕಬಳಿಸೋಕೆ ಜೆಡಿಎಸ್ ಮತ್ತು ಬಿಜೆಪಿ ಪ್ಲಾನ್ ಮಾಡಿವೆ. ದಿಲ್ಲಿಯಲ್ಲಿ ಕಳೆದ ಶನಿವಾರ ಮತ್ತು ಭಾನುವಾರ ನಡೆದ ಬಿಜೆಪಿಯ ರಾಷ್ಟ್ರೀಯ ಅಧಿವೇಶನದ ನಂತರ ರಾಜ್ಯದ ಆಯ್ದ ನಾಯಕರಿಗೆ ಈ ಸಂಬಂಧ ವರಿಷ್ಠರು ಸೂಚನೆ ನೀಡಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧಿಸುವ ನಾರಾಯಣ್ ಸಾಬ್ ಬಂಡಾಗೆ ಹಾಗೂ ಜೆಡಿಎಸ್ ನಿಂದ ಕಣದಲ್ಲಿರುವ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ ಸಾಧ್ಯವಿರುವ ಎಲ್ಲ ಪ್ರಯತ್ನ ನಡೆಸಬೇಕು ಅಂತೇಳಿ ಬಿಜೆಪಿ ವರಿಷ್ಠರು ಸೂಚಿಸಿದ್ದಾರೆ ಎನ್ನಲಾಗಿದೆ. ಆದ್ರೆ ಸಂಖ್ಯಾಬಲದ ಆಧಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ ಒಂದು ಸ್ಥಾನದಲ್ಲಿ ಮಾತ್ರ ಗೆಲ್ಲಲು ಸಾಧ್ಯವಾಗಿದ್ದು, ನಂಬರ್ ಲೆಕ್ಕಾಚಾರ ಗಮನಿಸಿದ್ರೆ ಮೈತ್ರಿಯ 2ನೇ ಅಭ್ಯರ್ಥಿ ಗೆಲುವಿಗೆ 4 ಮತಗಳು ಕಡಿಮೆಯಾಗಲಿವೆ. ಆದ್ರೂ ಕೂಡ ಬಿಜೆಪಿ ಹೈಕಮಾಂಡ್ ಕುಪೇಂದ್ರ ರೆಡ್ಡಿ ಗೆಲುವಿಗೆ ಎಲ್ಲ ಪ್ರಯತ್ನ ನಡೆಸಿ ಅಂತ ಸೂಚಿಸಿರೋದು ಕುದುರೆ ವ್ಯಾಪಾರದ ಸಾಧ್ಯತೆಯನ್ನ ಹೆಚ್ಚಾಗಿಸಿದೆ. ಹಾಗಾದ್ರೆ ಹೇಗಿದೆ ಗೊತ್ತಾ ನಂಬರ್ ಗೇಮ್? ರಾಜ್ಯಸಭೆಯ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ 45 ಮತಗಳು ಬೇಕಾಗಿವೆ. 45 × 3 ಅಂದ್ರೆ 135 ಮತಗಳು. ಸದ್ಯ ರಾಜ್ಯ ಕಾಂಗ್ರೆಸ್ ಬಳಿ 135 ಎಂಎಲ್ಎಗಳಿದ್ದು ಅನಾಯಾಸವಾಗಿ 3 ಅಭ್ಯರ್ಥಿಗಳು ಗೆದ್ದು ಹೋಗ್ತಾರೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ಗೆ 2 ಪಕ್ಷೇತರ ಶಾಸಕರು ಬೆಂಬಲ ಘೋಷಿಸಿದ್ದಾರೆ. ಇನ್ನು ದರ್ಶನ್ ಪುಟ್ಟಣ್ಣಯ್ಯ ಅವರ ಮತ ಕೂಡ ಕಾಂಗ್ರೆಸ್ಗೆ ಬೀಳೋದು ಗ್ಯಾರಂಟಿ. ಇನ್ನುಳಿದ 1 ಸ್ಥಾನ 66 ಸೀಟುಗಳನ್ನ ಹೊಂದಿರೋ ಬಿಜೆಪಿ ಪಾಲಾಗೋದು ಗ್ಯಾರಂಟಿ. ಆದ್ರೆ ಬಿಜೆಪಿಯ ಬಳಿ ಉಳಿದಿರೋ 21 ಮತಗಳ ಜೊತೆಗೆ ಜೆಡಿಎಸ್ ನ 19 ಮತಗಳು ಸೇರಿದ್ರೆ 40 ಮತಗಳಾಗ್ತವೆ. ಜೊತೆಗೆ ಜನಾರ್ದನ್ ರೆಡ್ಡಿ ಅವರ 1 ಮತ ಸೇರಿದ್ರೆ 41 ಮತಗಳಾಗ್ತವೆ. ಇನ್ನುಳಿದ 4 ಮತಗಳನ್ನ ಕಾಂಗ್ರೆಸ್ ನಿಂದ ಸೆಳೆದು ಜೆಡಿಎಸ್ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಿಕೊಳ್ಳೋ ಪ್ಲಾನ್ ಮಾಡಿದೆ. ಅಂದ್ರೆ ಅನಾಯಾಸವಾಗಿ 3 ಸೀಟುಗಳನ್ನ ಗೆಲ್ಲೋ ಲೆಕ್ಕಾಚಾರದಲ್ಲಿರೋ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಡೋದು ಜೆಡಿಎಸ್ ನ ಅಸಲಿ ಲೆಕ್ಕಾಚಾರ. ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ತೆರೆಮರೆಯಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯುವ ಕಾರ್ಯಾಚರಣೆಗಿಳಿದಿದ್ದಾರೆ. 6 ರಿಂದ 7 ಕೈ ಶಾಸಕರ ಜೊತೆ ಬಿ.ವೈ. ವಿಜಯೇಂದ್ರ ಮತ್ತು ಬಿ.ಎಸ್. ಯಡಿಯೂರಪ್ಪ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ದು, ನಮ್ಮ ಪಕ್ಷದ ಶಾಸಕರಿಗೆ ಕುಮಾರಸ್ವಾಮಿ ಆಫರ್ ನೀಡುವ, ಧಮಕಿ ಹಾಕುವ ಬಗ್ಗೆ ಮಾಹಿತಿ ಬಂದಿದೆ. ಯಾರೆಲ್ಲ ಫೋನ್ ಮಾಡಿ ಏನೇನು ಮಾತನಾಡುತ್ತಿದ್ದಾರೆ ಎಲ್ಲವೂ ನನಗೆ ತಿಳಿಯುತ್ತಿದೆ. ಸಂಬಂಧಪಟ್ಟ ಶಾಸಕರೇ ಮಾಹಿತಿ ತಲುಪಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಮಾತ್ರವಲ್ಲ, ಅವರ ಮಿತ್ರ ಪಕ್ಷ ಬಿಜೆಪಿ ತಂತ್ರಗಾರಿಕೆಯ ಬಗ್ಗೆಯೂ ಗೊತ್ತಿದೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಯಾರಿಗಾರಿಗೆ ಏನೇನು ಮಾತಾಡ್ತಾ ಇದ್ದಾರೆ, ಏನೇನು ಧಮಕಿ ಆಗ್ತಾ ಇದ್ದಾರೆ, ಯಾವ ಫೋನ್ಗಳು ಹೋಗ್ತಾ ಇದೆ, ಯಾವ MLA ಹೋಗ್ತಾ ಇದೆ, ಎಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ. ಬಿಜೆಪಿ ಅವ್ರದ್ದು ಏನೇನು ಸ್ಟ್ರಾಟಜಿ ಎಲ್ಲ ಹೋಗ್ತಾರೆ. ಫಸ್ಟ್ ಅವ್ರ ಮನೆ ರೆಡಿ ಮಾಡ್ಕೊಳ್ಳಿ ಸಾಕು. ಸುಮ್ಮನೆ ಹಾಕ್ತಾರ ಅವು ಅರ್ಜಿನ? ಪ್ರಯತ್ನ ಮಾಡೋಣ ಅಂತ ಅರ್ಜಿ ಆಗ್ತದೆ. ನೋಡೋಣ ಯಾರ್ದು ಓಟ್ ಹೆಂಗೆ ಆಗ್ತದೆ ಅಂತ 27ಕ್ಕೆ ಮಾತಾಡ್ತಾರೆ. 136 ಸೀಟ್ ಗೆದ್ದಿದ್ದೀವಿ. 2 ಸೀಟು ಪಕ್ಷೇತರವಾಗಿದ್ದಾರೆ, ನಮ್ಮ ಜೊತೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿ. 2 ಸೀಟ್ ಅಭ್ಯರ್ಥಿ. ಇನ್ನು ಮಿಕ್ಕಿದ ಬೇರೆಯವರೆಲ್ಲ ಇದ್ದಾರೆ, ಅದನ್ನೆಲ್ಲ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಅದನ್ನ ತೋರಿಸ್ಬಿಟ್ಟು ವೋಟ್ ಹಾಕ್ಸ್ಕೊಂಡು ಆಮೇಲೆ ಮಿಕ್ಕಿದ್ ಮಾತಾಡ್ತೀನಿ. ಇದರಿಂದ ರಾಜ್ಯಸಭಾ ಚುನಾವಣೆಯಲ್ಲಿ ಕುದುರೆ ವ್ಯಾಪಾರ ನಡೆದು ಅಡ್ಡ ಮತದಾನ ನಡೆಯುವ ಸಾಧ್ಯತೆ ದಟ್ಟವಾಗಿ ಎದ್ದು ಕಾಣ್ತಿದೆ. ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನ ಮೈತ್ರಿ ನಾಯಕರು ನಡೆಸುತ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಶಾಸಕರು ಅಡ್ಡ ಮತದಾನ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೀಗ ಗರಿಗೆದರಿದೆ. ಕಾಂಗ್ರೆಸ್ ಕೌಂಟರ್ ರಣತಂತ್ರ. ಇತ್ತ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕುತ್ತಿದ್ರೆ, ಅತ್ತ ಕಾಂಗ್ರೆಸ್ ನಾಯಕರು ಕೌಂಟರ್ ರಣತಂತ್ರ ಎಣೆಯುತ್ತಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ನ ಒಂದಷ್ಟು ಶಾಸಕರನ್ನ ಮತದಾನಕ್ಕೆ ಗೈರು ಮಾಡುವ ತಂತ್ರವನ್ನ ಡಿ.ಕೆ. ಶಿವಕುಮಾರ್ ಟೀಮ್ ನಡೆಸುತ್ತಿದೆ. ಬಿಜೆಪಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಹಾಗೂ ಜೆಡಿಎಸ್ ಶಾಸಕರಾದ ಶರಣಗೌಡ ಕಂದಕೂರ್, ಕರೆಮ್ಮ ನಾಯ್ಕ್, ಸಮೃದ್ಧಿ ಮಂಜುನಾಥ್, ವೆಂಕಟ ಶಿವಾರೆಡ್ಡಿ ಅವರನ್ನ ಮತದಾನಕ್ಕೆ ಗೈರಾಗುವಂತೆ ನೋಡಿಕೊಳ್ಳಲು ಮುಂದಾಗಿದೆ. ಇಷ್ಟು ಶಾಸಕರು ಮತದಾನಕ್ಕೆ ಗೈರಾದ್ರೆ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಸೋಲೋದು ಖಚಿತ. ಆದ್ದರಿಂದ ತಮ್ಮ ಶಾಸಕರನ್ನ ರಕ್ಷಿಸಿಕೊಳ್ಳಲು 3 ಪಕ್ಷಗಳು ಮುಂದಾಗಿವೆ. ಹಾಗಾದ್ರೆ ಕಮಲದಳ ಪಕ್ಷಗಳು ಶಕ್ತಿ ಮೀರಿ ಕುದುರೆ ವ್ಯಾಪಾರ ಕೇಳಿದಿರೋದ್ರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.